ಸಿದ್ದರಾಮಯ್ಯ ಕೇಜ್ರಿವಾಲ್ ರೀತಿ ಜೈಲಿನಲ್ಲಿ ಕೂತು ಆಡಳಿತ ನಡೆಸುತ್ತಾರೆ ಎಂಬ ಶಾಸಕ ಟಿಎಸ್ ಶ್ರೀವತ್ಸ ಹೇಳಿಕೆಗೆ ಕಾಂಗ್ರೆಸ್ ವಕ್ತಾರ ವೆಂಕಟೇಶ್ ಕಿಡಿಕಾರಿದ್ರು. ಇಂದು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿಯ ಟಿಎಸ್ ಶ್ರೀವತ್ಸ ಒಬ್ಬ ಅಚಾನಕ್ ಶಾಸಕ ಅಂತ ವ್ಯಂಗ್ಯವಾಡಿದ್ರು. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಹಿಂದುತ್ವ ಅಂತ ಪ್ರತಿಭಟನೆ ಮಾಡಿಕೊಂಡು ಸುಮ್ಮನಿದ್ದಾರೆ. ಶ್ರೀವತ್ಸ ಮಾಡೋ ಕೆಲಸ ಎರಡೇ, ಒಂದು ವಿಧಾನಸೌಧಕ್ಕೆ ಹೋಗೋದು, ಮತ್ತೊಂದು ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ಕೂರೋದು. ಸಿದ್ದರಾಮಯ್ಯ ಬಗ್ಗೆ ಮಾತನಾಡುವ ನೈತಿಕತೆ ಶ್ರೀವತ್ಸಾಗಿಲ್ಲ. ಕೃಷ್ಣರಾಜ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿಯೇ ಇಲ್ಲ. ಈಗಲೂ ಕೆಆರ್ ಕ್ಷೇತ್ರದ ಶಾಸಕ ಅಂದ್ರೆ ಎಂಕೆ ಸೋಮಶೇಖರ್ ಮಾತ್ರ. ಸೋತರೂ ಪ್ರತಿದಿನ ಕ್ಷೇತ್ರದ ಜನರ ನಡುವೆ ಇರ್ತಾರೆ. ಸಿದ್ದರಾಮಯ್ಯ ಅವರ ಬಗ್ಗೆ ಲಘುವಾಗಿ ಹೇಳಿಕೆ ನೀಡಿರುವ ಶ್ರೀವತ್ಸ ಇನ್ಮುಂದೆ ಯಾವತ್ತೂ ಶಾಸಕರಾಗಲ್ಲ. ವಿಧಾನಸೌಧದ ಮೆಟ್ಟಿಲು ತುಳಿಯೋದಿಕ್ಕಾಗೋದಿಲ್ಲ. ಇದನ್ನ ಬರೆದಿಟ್ಟುಕೊಳ್ಳಿ, ನಾನು ಭವಿಷ್ಯ ಹೇಳುತ್ತೇನೆ ಅಂತ ಹೇಳಿದ್ರು. ಅವರು ದೊಡ್ಡದು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಒಂದು ಕೆಟ್ಟ ಹೆಸರು ತರಬೇಕು. ಶ್ರೀವತ್ಸ ಅವರು ಅಚಾನಕ್ ಶಾಸಕರವರು. ಚುನಾವಣೆ ಸಂದರ್ಭದಲ್ಲಿ ಎಂಕೆ ಸೋಮಶೇಖರ್ ಗೆಲ್ತಾರೆ ಅಂತ ಅತಿ ಹೆಚ್ಚು ಆತ್ಮವಿಶ್ವಾಸ ಹೊಂದಿದ್ರಿಂದ ನಮಗೆ ಹಿನ್ನಡೆ ಆಯಿತು. ಅತಿ ಹೆಚ್ಚು ಆತ್ಮವಿಶ್ವಾಸ ಇವತ್ತು ಶ್ರೀವತ್ಸ ಅವ್ರು ಗೆಲ್ಲಲಿಕ್ಕೆ ಕಾರಣ ಆಯಿತು. ಅವರು ಸಿಟಿ ಪ್ರೆಸಿಡೆಂಟ್ ಕೂಡ ಇದ್ದಾರೆ ಬಿಜೆಪಿಗೆ. ಬರೀ ಹಿಂದುತ್ವವನ್ನು ದೇಶದಲ್ಲೆಲ್ಲೋ ಒಂದು ಘಟನೆ ನಡೆದರೆ ಇಲ್ಲೊಂದು ಪ್ರತಿಭಟನೆ ಮಾಡೋದು. ಅವರು ಶಾಸಕರಾದ ಎಷ್ಟು ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಾರೆ, ಎಷ್ಟು ಸಮಯನ ಯಾವ್ಯಾವುದಕ್ಕೆ ಮಾಡಿದ್ದಾರೆ, ಅದನ್ನು ಇನ್ನೊಂದು ಸರಿ ನಾವು ಹೇಳ್ತೇವೆ. ಇದು ಒಬ್ಬ ಶಾಸಕನ ಕರ್ತವ್ಯ ಅಲ್ಲ. ನನಗೆ ಅನ್ನಿಸ್ತದೆ ಈಗಲೂ ಕೂಡ ನಿಜವಾದ ಶಾಸಕ ಈ ಕ್ಷೇತ್ರಕ್ಕೆ ಎಂಕೆ ಸೋಮಶೇಖರ್. ಶ್ರೀವತ್ಸ ಎರಡೇ, ಒಂದು ವಿಧಾನಸಭೆಗೆ ಹೋಗೋದು, ಇನ್ನೊಂದು ಪ್ರೋಟೋಕಾಲಲ್ಲಿ ವೇದಿಕೆ ಮೇಲೆ ಹಾರ ಹಾಕ್ಸ್ಕೊಳ್ಳೋದು.